ಇವತ್ತು ವಿಜಯಪುರ ನಗರ ಬದಲಾವಣೆಯ ಒಂದು ದೊಡ್ಡ ಪರ್ವ ಪ್ರಾರಂಭ ಆಗಿದೆ. ಈಗಾಗಲೇ ವಿಠಲ್ ಕಟ್ಟದೊಂಡರು ಹೇಳಿದಂತೆ ಈ ನೀರಾವರಿ ಯೋಜನೆಗಳು, ಕೆರೆ ತುಂಬುವಂಥ ಯೋಜನೆಗಳು, ವಿದ್ಯುತ್ ಸರಬರಾಜಿನ ಉನ್ನತೀಕರಣ ಇರಬಹುದು ಮತ್ತು ಸರ್ಕಾರಿ ಕಟ್ಟಡಗಳು, ಇದು 2018ರಿಂದ ಬಂದಂಥ ಎಲ್ಲ ಸರ್ಕಾರಗಳು ಅವು ಎಷ್ಟು ಪಟ್ಟಾಗ್ಯಾವ ಅದರೊಳಗೆ ನಮ್ಮದು ಒಂದು ಪಟ್ಟು ಇದ್ದೇ ಇದೆ. ಆ ಪಟ್ಟಿಲ್ಲಾರ್ದೇ ಮುಂದೆ ಪಟ್ಟು ಆಗಿಲ್ಲ. ಈ ಕಚೇರಿ ನಮ್ಮ ಸರ್ಕಾರ ಇದ್ದಾಗ ನಾನೇ ಭೂಮಿ ಪೂಜೆ ಮಾಡಿದ್ದೆ. ಕಿವಿಂಡಿ ಮಗ್ಗಲಿರುವಂಥ RTO ಆಫೀಸಿನ ಭೂಮಿ ಪೂಜೆನೂ ನಾನೇ ಮಾಡಿದ್ದೆ, ಉದ್ಘಾಟನೆನೂ ನಾ ಮಾಡಿದ್ದೆ. ಆದ್ರೆ ಎಲ್ಲಾನು ಮಾಡಿದಂತ ನಾ ಹೇಳೋದಿಲ್ಲ. ಈ ಅಂಡರ್ಗ್ರೌಂಡ್ ಕೇಬಲ್ ಸುಮಾರು 300 ಕೋಟಿ ರೂಪಾಯಿದು ನಮ್ಮ ಪುಣ್ಯಾತ್ಮ ಸುನೀಲ್ ಕುಮಾರ್ ಒಬ್ಬ ಮಂತ್ರಿ ಆಗಿದ್ದರು. ಬರೀ ಕಡಿತನ ಸುಳ್ಳು ಹೇಳದ. ಅವ್ರ ಬಳಿ ಹೋಗಿ ಹೋಗಿ ಸಾಕಾಯ್ತು. ಕುಮಾರ್ ನಾಯಕರು ಒಬ್ಬರು ಇದ್ರು, ಈಗ ರಾಯಚೂರು MP ಆಗ್ಯಾರ. ಅವ್ರಿಗೆ ಹೇಳಿದ್ವಿ ನಮ್ಮಲ್ಲಿ ರೊಕ್ಕನೇ ಇಲ್ಲ ಸರ್ ಅಂತ ಹೇಳಿದ್ರು. ಮುಂದೆ ಇವ ಸುನೀಲ್ ಕುಮಾರ್ ನಮ್ಮ ದೋಸ್ತ ಅಂತ ಹೇಳಿ ಭಾಳ ಬೆನ್ನು ಹತ್ತಿದ್ವಿ. ಭಾಳ ಪಾಲಿಶ್ ಮಾತುಗಳು ಹೇಳಿ ಇಲ್ಲ ನೋಡ್ರಿ ನಿಮ್ದು ಬಿಡ್ತೀನ ಅದನ್ನು ಮಂಜೂರಾತಿ ಮಾಡಿ ಬಂದು ನಾನೇ ಭೂಮಿ ಪೂಜೆ ಮಾಡ್ತೇನೆ. ಭೂಮಿನೂ ಮಾಡಲಿಲ್ಲ, ಪೂಜೆನೂ ಮಾಡಲಿಲ್ಲ. ಆ ಸುನೀಲ್ ಕುಮಾರ್ ಅವ ನಮ್ಮ ದೋಸ್ತನ ಏನು ಮಾಡೋದು, ಒಮ್ಮೆ ಮಂತ್ರಿ ಆದ ಕೂಡ ಚೇಂಜ್ ಆಗಿಬಿಡ್ತಾರೆ. ಮೊದಲೆಲ್ಲ ಭಾಳ ಚಂದ ದೋಸ್ತರು ಇರ್ತಾರೆ. ಕೆಲವು ಮಂದಿ MLA ಆಗ ಚೇಂಜ್ ಆಗ್ತಾರೆ, ಕೆಲವೊಂದು ಮಂತ್ರಿ ಆಗ ಚೇಂಜ್ ಆಗ್ತಾರೆ. ಹಿಂಗೆ ಇದು ರಾಜಕಾರಣದಾಗ ಅವ್ರಿಗೇನು ತಿಳ್ಕೊತಾರೆ, ಇನ್ನು ಸಾಯ್ತಾರೆ ಮಂತ್ರಿನೇ ಇರ್ತಿರತ್ತೆ. ಈ ಮುಖ್ಯಮಂತ್ರಿ ಆದವ್ರು ನಾವು ಸಾಯ್ತಾರೆ, ಮುಖ್ಯಮಂತ್ರಿ ಇರ್ತಾರೆ. ಅವು ಏನು ಮಾಡೋದೇ ಇಲ್ಲ. ಜನ ಐತಲ್ಲ ಅವಧಿ ಅನ್ನೋದು ಮಜಾ ಮಾಡೋದು, ಜನ ನೋಡ್ಕೋತಿರ್ತಾರೆ. ಅವ್ರು 5 ವರ್ಷ ಸುಮ್ ಕೂತಿರ್ತಾರೆ. ಬಾ ಮಗ ನಾನು 5 ವರ್ಷ ಅಂತ ಬಂದೇ ಬರ್ತಿ. ಹಿಂಗಾಗಿ ಕೆಲವೊಬ್ರು ನೋಡ್ರಿ MP ಪಾಲ್ಟ್ರಿ ಈಗ ಏನು ಮೊದಲು ಏನಾಯ್ತು, ಅಂಡರ್ಗ್ರೌಂಡ್ ಕೇಬಲ್ಗೆ 250 ಕೋಟಿ ಕೊಡೋದು ಆಗೋದಿಲ್ಲ ಅಂತ ಹೇಳ್ದ ಸುನೀಲ್ ಕುಮಾರ್. ಮುಂದೆ ಏನು ಐಡಿಯಾ ಹೇಳ್ದ, ಇಲ್ಲ ಒಂದೊಂದು ಭಾರತ 50 ಕೋಟಿ 60 ಕೋಟಿ ಒಂದೊಂದು ಏನು ನಿಮ್ಗೆ ಏರಿಯಾ ಆಗ್ತಿರಲ್ಲ ಅಷ್ಟನ್ನು ಖಂಡವಾಗಿ ಕೊಡಬೇಕು. ಹಂಗೆ ವಿಧಾನಸಭೆದಾಗ ಹೇಳ್ತಾರೆ ಸ್ಪೀಕರ್, ಖಂಡವಾಗಿ ತುಂಡವಾಗಿ ಮಂಡಿಸಲಾಯ್ತು. ಹಂಗೆ ಖಂಡವಾಗಿ ಕೊಡ್ರಿ ಅಂದ. ಮತ್ತು ಪಾಪ ನಮ್ಮ ಇವರು ನಮ್ಮ ಯಾರು ಸಾಹೇಬ್ರು ಹೇಳಿದ್ರಲ್ಲ, ಗೋಟಾಳ ಸಾಹೇಬರು ಮತ್ತು ಸಿದ್ದಪ್ಪನವರು ಇದ್ರು. ಅವಾಗ ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ರಲ್ರಿ, ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ರು, ಅವರು SC ಇದ್ರು. ಇವರೆಲ್ಲ ಹೇಳಿ ಮತ್ತು ಅದನ್ನು ಪಾರ್ಟ್ ಮಾಡಿ 4-5 ಪಾರ್ಟ್ ಮಾಡಿಕೊಟ್ರು. ಮತ್ತು ಅವ್ರು ಪಾಪ ಎಸ್ಟಿಮೇಟ್ ಮಾಡಿಕೊಟ್ರು. ಅದನ್ನೂ ಮಾಡಲಿಲ್ಲ, ಇದನ್ನೂ ಮಾಡಲಿಲ್ಲ. ನಮ್ಮ ಸರ್ಕಾರ ಹೋಯ್ತು. ಈಗ ನೀವು ಬಂದಿರಿ, ಜಾರ್ಜ್ ಅವರು. ನೀವು ಅಂದ್ರೆ ಕೇಂದ್ರ ಕಾಂಗ್ರೆಸ್ಸಿನ ಹೈಕಮಾಂಡ್ 2 ಕಣ್ಣಿತ್ತಂದ್ರು. 2 ಇಬ್ರು ನಾವು ಗೊತ್ತೈತೆ. ಮತ್ತು ಜಾರ್ಜ್ ಅವರು ಒಳ್ಳೆಯ ಮಂತ್ರಿಗಳು, ನಾವೇನೋ ಹಂಗೆ ಟೀಕೆ ಮಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ KJ ಜಾರ್ಜ್ ಒಬ್ಬ ಡಿಸಿಪ್ಲಿನ್ ಮನುಷ್ಯ. ಯಾವುದೇ ಪಕ್ಷದ ಶಾಸಕರು ಹೋದ್ರೆ ಗೌರವ ಕೊಟ್ಟು ಅದಕ್ಕೆ ರೆಸ್ಪಾನ್ಸ್ ಮಾಡುವಂಥ ಏನು ಸಚಿವರಲ್ಲಿ ಅವರು ಒಬ್ಬರ ಕೈ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನೀವೆಲ್ಲ ತಿಳ್ಕೊಂಡಿರ್ತೀರಿ ಬರೀ ಬೈತಾನಕ್ಕೆ. ಚಲೋ ಇದ್ದಾಗ ಚಲೋ ಅನ್ಬೇಕು, ಕೆಟ್ಟಿದ್ದಾಗ ಬೈಬೇಕು. ಮತ್ತೆಲ್ಲಾನು ಚಲೋ ಇಂದ್ರ ಚಂದ್ರ ತಗೊಳೋದ್ರ ಕೆಲಸ ಮಾಡೋರು ಯಾರು? ಟೀಕೆ ಮಾಡೋದು ಬೇಕೇ ರಾಜಕಾರಣದಾಗ. ಈಗ MP ಪಾಲ್ಟ್ರನ್ನ ಭಾಳ ಹೋಗ್ತಾರೆ ಅಂತ ಹೇಳ್ತಾರೆ. ಕೆಲಸ ಮಾಡ್ಯಾರ ತಗೊಳ್ತೀವಿ. ಅವ್ರು ನಮ್ಮನ್ನ ಬೇಕಾದ ಟೀಕೆ ಮಾಡ್ಲಕತ್ತಾರ, ಮಾಡಲೆಕ್ಕ. ಅದಕ್ಕೆ ನಾವೇನು ಭಾಳ ತಲೆ ಕಡಿಸೋದಿಲ್ಲ. ಮಾಡ್ಬೇಕಾಗ್ತೈತಿ ಮಾಡ್ತಾರ, ನಾವು ಅವ್ರನ್ನ ಮಾಡ್ಬೇಕಾಗ್ತೈತಿ ಮಾಡ್ತೀವಿ. ಅಭಿವೃದ್ಧಿ ಬಂದಾಗ ಮಾತ್ರ ನಾವು ಎಲ್ಲರೂ ಒಂದೇ. ನಮ್ಮ ಜಾತಿ ಅಭಿವೃದ್ಧಿ ಜಾತಿ. ಬರೇ ಜಗಳಾಡ್ಕೊತ ಹೋಗಿ ಸಟ್ಕೊಂಡು ಅವ್ರ ಮತ್ತಿ ನೋಡೋದಿಲ್ಲ. ಒಂದೊಂದು ಕಾರ್ಯಕ್ರಮ ನೋಡ್ತಿರಲ್ಲ, ಒಂದು MLA ಹಿಂಗೆ ಮಾಡಿ ಕೂತಿರ್ತದೆ, ಅದು ಹಿಂಗೆ. ಮತ್ತೊಬ್ರು ಯಾರು ಮಂತ್ರಿ ಬಂದ್ರೆ ನಾನು ಹಾಗೆ ಕೊಂಡಿರ್ತೇನೆ. ಅದನ್ನು ಹೇಳ್ತೇನೆ. ಯಾಕೆ ಹೇಳ್ತೇನೆಂದ್ರೆ, ಕಾಲಕ್ಕೆ ಇವತ್ತು ನೀವೆಲ್ಲ ಆಯ್ಕೆ ಮಾಡೋಂಥ ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. ಈ ಸಾಕಷ್ಟು ವಿದ್ಯುತ್ ಇಲಾಖೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಆದ್ರೆ ಏನು ಮಾಡೋದು, ಎಲ್ಲಾನು ನೀವು ಪುಕ್ಕಟ್ಟು ಕೊಡೋದ್ರಿಂದ
ದಿವಾಳಿ ಆಗಿಬಿಡ್ತಾವೆ. ಮುಂದೆ ಟಿ ಸಿಗೆ ರೊಕ್ಕ ಇರೋದಿಲ್ಲ, ರಿಪೇರಿಗೆ ರೊಕ್ಕ ಇರೋದಿಲ್ಲ, ನಟಬೋರ್ಡ್ಗೆ ರೊಕ್ಕ ಇರೋದಿಲ್ಲ, ಪಗಾರಕ್ಕೆ ರೊಕ್ಕ ಇರೋದಿಲ್ಲ, ಲೈನ್ ಮನ್ಗಳು ನೇಮಕಾತಿ ಆಗೋದಿಲ್ಲ. ಹೆಚ್ಚಿನ ಅದಕ್ಕೆ ಏನೋ ನಮ್ಮ KPSC ಅಂತ ಗುರ್ತೈತಿ, ಹೆಂಗೈತೆ ನೋಡ್ರಿ. ಸೋಮವಾರ ಆಗ್ಬೇಕಾದ್ರೆ ರೊಕ್ಕ ಕೊಟ್ಟೆ ಬಂದಿರ್ತಾರೆ ಮೆಂಬರ್ಗಳು, ಚೇರ್ಮನ್. ಮತ್ತು ಅವ್ರಿಗೆ ಮೆರಿಟ್ ಇದ್ದವ್ರು ತೊಗೊಂತಾರೆ, ಹೆಂಗೆ ತೊಗೋತಾರೆ ಪಾಪ ಅವರು. ಹೀಗಾಗಿ ಇವತ್ತೇನಾಗಿದೆ, ಆರ್ಥಿಕವಾಗಿ ಇವೆಲ್ಲ ಇಲಾಖೆಗಳು, ಇವತ್ತು KSRTC ಇರ್ಬೋದು, ನಮ್ಮ ವಿದ್ಯುತ್ ಇಲಾಖೆದು ಭಾಳ ಮಹತ್ವದ ಇಲಾಖೆಗಳು ಇವೆಲ್ಲ ನೇರವಾಗಿ ಜನರಿಗೆ ಸಂಬಂಧಪಟ್ಟಂಥ ಇಲಾಖೆ. ನಾನು ಹೇಳ್ತಿದ್ದೆ, ನಾನು ರೈಲ್ವೆ ಮಂತ್ರಿ ಇದ್ದಾಗ ಭಾರತ ಸರ್ಕಾರದಲ್ಲಿ ನೇರವಾಗಿ ಜನರಿಗೆ ಏನಾದ್ರು ಸಹಾಯ ಮಾಡಬೇಕಾದ್ರೆ ರೈಲ್ವೆ ಇಲಾಖೆ ಒಂದೇ. ಉಳಿಕೆದೆಲ್ಲ ರಾಜ್ಯದಿಂದಲೇ ಆಗಬೇಕು. ಬರೀ ಪ್ರಪೋಸಲ್ ಕಳಿಸ್ಬಿಟ್ರೆ ಕೇಂದ್ರ ನೇರವಾಗಿ ಒಂದು ರೈಲ್ವೆ ಮಂತ್ರಿ ಅದಾನಂದ್ರೆ ಈ ಊರಿಗೆ ರೈಲ್ ಬಿಡಬೇಕಂದ್ರೆ ಅವನಿಗೆ ಬಿಡುವಷ್ಟು ರೈಲ್ 2 ಟೈಪ್ ಬಿಡ್ತಾರೆ. ಭಾಷಣದಾಗ ರೈಲ್ ಬಿಡೋದು ಬೇಡ, ಕರಿಯರ್ ರೈಲ್ ಬಿಡೋದು ಬೇಡ. ಹಂಗಿದ್ದಾಗ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಈ ಇಲಾಖೆ ಒಳ್ಳೆ ಕಚೇರಿಗಳು ಎಲ್ಲಾನು ಇವತ್ತು ನೋಡ್ರಿ, ಸುವರ್ಣಸೌಧ ಇದೆ ನಮ್ಮ ಬೆಂಗಳೂರು, ಇದು ಬಿಜಾಪುರದ್ದು. ನಾವು ನಮಗೆ ಕಾಲಕ್ಕೆ ಒಂದು 25 ಕೋಟಿ ಕೊಟ್ಟಿವಿ. ಈಗ MB ಪಾಲ್ಟ್ರಿ ಬಂದು ಅದನ್ನು ಇನ್ನೊಂದು ಸ್ವಲ್ಪ ಉನ್ನತೀಕರಿಸಿ ಅದನ್ನು ಆ ಕಟ್ಟಡನೂ ಪ್ರಾರಂಭ ಆಗಿದೆ. ಎಲ್ಲ ಕಟ್ಟಡಗಳು ಕೋರ್ಟ್ನಲ್ಲಿ ಸಾಕಷ್ಟು ಹಿಂದೆ ನಾವೇ ನಮ್ಮ ಸರ್ಕಾರ ಇದ್ದಾಗ ಒಳಗೆ ರೋಡು ಗೀಡು ಎಲ್ಲ ಮಾಡಿದ್ವಿ. ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕನೂ ಬಂದಿದ್ದರು. ಈ ವಿಜಯಪುರ ಮೊದಲಿನ ವಿಜಯಪುರ ಅಲ್ಲ, ಧೂಳಾಪುರ. ಇಲ್ಲಿ ಏನು ನಮ್ಮ ವಿಠಲ್ ಕಟ್ಕೊಂಡವ್ರು ಹೇಳದಂಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಯಾವುದಪ್ಪ ಕರ್ನಾಟಕ ಅಂದ್ರೆ ಅದು ವಿಜಯಪುರ ಅಂತಿತ್ತು ಮೊದಲ. ಆದ್ರೆ ಅಂಥ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತೇಳಿ ತೊಗೊಂಡು ಬಂದ ಅಧಿಕಾರಿಗಳು 3 ವರ್ಷ ಆದ್ರೂ ಹೋಗ್ತಿದ್ದೇ ಇಲ್ಲ. ಅವರು ಇಲ್ಲೇ ತಳ ಊರ್ಕೊಂಡಿರ್ತಿದ್ರು. ನೀವು ಗುರ್ತದ ಒಬ್ಬೊಬ್ಬರು ಇಲ್ಲೇ ಮನೆ ಮಾಡಿ ಬಿಜಾಪುರದವ್ರು ಆಗಿರ್ತಾರೆ. ಒಬ್ಬೊಬ್ಬರು KV ಅಧಿಕಾರಿಗಳು ಅಶ್ವಥ್ ಅಂತ ಹೇಳಿ. ಹಂಗ ಕೆಲವೊಂದು ಮಂದಿ, ಯಾಕಂದ್ರೆ ಅಶ್ವಥ್ ಒಳ್ಳೆ ಮನುಷ್ಯ ಇದ್ದ. ನಮ್ಮ ಸಂಕ್ರಮಣದಾಗ ಅದು ಭಾಳ ಅವರು ಎಲ್ಲ ಸಹಕಾರ ಮಾಡ್ತಿದ್ರು. ಇನ್ನೊಬ್ರು ಯಾರೋ ರಿಟೈರ್ಡ್ ಆಗ್ಯಾರ, ಅವರು ನಮ್ಮ ದೊಡ್ಡನೇ ಇದ್ದಾರೆ. ಈಗ ಜೀರೋ ಅವ್ರನ್ನ ಇವರೇ ನಮ್ಮ ಬೇಡಿಕೆನ ತೊಗೊಂಡಾಗ. ಹೀಗೆ ಯಾರ್ಯಾರು ಒಳ್ಳೆ ಅಧಿಕಾರಿಗಳಿರ್ತಾರೆ. ಗೋಟಾ ಸಾಹೇಬರು ಯಾವಾಗಲೂ ನಮಗೂ ಫೋನ್ ಮಾಡೋದು ಹೇಳೋದು ಮಾಡ್ತಿದ್ರು. ಹೆಂಗೆ ಕೈಗಾದಾಗ ಕಾರವಾರ ಡಿಸ್ಟಿಕ್ಕಿಗೆ 100% 24 ತಾಸು ಕೊಡ್ಬೇಕಂತೇಳಿ ಒಂದು ಷರತ್ತು. ಅದಕ್ಕೆ ನಾನು ವಾದ ಮಾಡಿದೆ ವಿಧಾನಸಭೆಯಲ್ಲಿ. ಯಾಕೆ ಕೇಳೋರು ಯಾರು ಇದ್ದಿದ್ದಿಲ್ಲ. ಹೋಗಿ ನನ್ನ ಮಂತ್ರಿಗಳಾಗಿರ್ತಾರೆ, ಅವರು ಸುಮ್ಮನೆ ಬೇರೆ ಲೆಕ್ಕದಾಗ ಕೂತಿರ್ತಾರೆ. ಅವ್ರು ಈ ಟ್ರಾನ್ಸ್ಫರ್ ಮಾಡಿದ್ರೆ ರೇಟ್ ಸಿಗ್ತದೆ, ಇದು ಮಾಡಿದ್ರೆ TC ಈ ಕಂಪ್ನಿ ಕೊಟ್ಟು ರೇಟ್ ಸಿಗ್ತದೆ. ಆ ಗುಂಗನಾಗ ಅವರು ನಾವು ಉತ್ತರ ಕೇಳೋದು ಪ್ರಶ್ನೆ ಅವ್ರು ತಲೆಯಾಗಿರೋದಿಲ್ಲ. ಅವ್ರ ಪ್ರಶ್ನೆಗಳು ಬೇರೆ ಇರ್ತಾವೆ. ಅವ್ರು ಹೇಳಿದೆ, ನಾನು ಬಿಜಾಪುರನಾಗ ಇವತ್ತು ನೀವು ಕೂಡಿಗೆ ವಿದ್ಯುತ್ ಸ್ಥಾವರ ಮಾಡಿರಿ, ಸಾಕಷ್ಟು ವಿರೋಧದ ಮಾಡಿದಾಗ ಯಾಕೆ ಮಾಡಿದ್ರಿ? ಅದರಿಂದ ಪರಿಸರ ಹಾಳಾಗ್ತದೆ, ಏನೋ ನಮ್ಮ SR ಪಾಲ್ಟ್ರಿ ಒಂದು ದೊಡ್ಡ ಪಾದಯಾತ್ರೆ ಮಾಡಿದ್ರಿ, ಎಲ್ಲ ಮಾಡಿದಿರ್ತಾರೆ. ಅದಕ್ಕೆ ನಾ ಏನು ಕ್ವಶನ್ ಹಾಕಿದ್ದೆ ಅಂದ್ರೆ, ಕೂಡಿಗೆ ವಿದ್ಯುತ್ ಸ್ಥಾವರ ನೀವು ನಮ್ಮ ಜಿಲ್ಲೆಯಲ್ಲಿ ಮಾಡಿರಂದ್ರೆ ನಮಗೆ ವಿಜಯಪುರ ಜಿಲ್ಲೆ ರೈತರಿಗೆ 24 ತಾಸು ಕರೆಂಟ್ ಕೊಡ್ಬೇಕಂತೇಳಿ ವಾದ ನಂದು ಇವತ್ತು ಇದೆ, ಅವತ್ತೂ ಇತ್ತು. ಯಾಕಂದ್ರೆ ಭೂಮಿ ಕಳ್ಕೊಂಡವ್ರಿಗೆ ಸರಿಯಾಗಿ ಪರಿಹಾರ ಸಿಗ್ಬೇಕಲ್ಲ. ಭೂಮಿ ಅಟ್ಟೆ ಕಳ್ಕೊಂಡಲ್ಲ, ಪರಿಸರ ಮ್ಯಾಗ ಅಟ್ಟೆ ದುಷ್ಪರಿಣಾಮ ಆಗ್ತದೋ ಏನು. ಅವರು ಬಿಜಾಪುರ ಬಿಟ್ಟು ಬೇರೆ ಬೇರೆ ಹಾಸನ ಗೀಸನ್ದಾಗ ಡೆವಲಪ್ಮೆಂಟ್ ಮಾಡಿ ಕೊಡ್ತಿದ್ರು. ಈ ಗಿಡಗಳು ಹಚ್ತೀವಲ್ಲ ಅವ್ರು ಹಿಂದಕ್ಕೆ ನಾ ಕೇಳಿದೆ. ಅವರು ಅಲ್ಲಿ ಒಬ್ಬ ಸರ್ದಾರಿ ಇದ್ದ ಆಫೀಸರ್, ಅಲ್ಲಪ್ಪ ಭೂಮಿ ಕಳ್ಕೊಂಡವ್ರನ್ನ ಪರಿಸರ ಹಾಳಾಗೋದನ್ನ ಅವನಿಗೆ ಹೋಗಿ ಹಾಸನದಾಗ ಕೊಡ್ಲಾಕತ್ತದ ಏನು ಮಾಡಿ ಸರ್? ಪ್ರೈಮ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿ ಸರ್ ಸೋ ಇನ್ಕ್ವಾರ್ಟರ್ ಬರೋಬ್ಬರಿ ಇಷ್ಟಂಗೆ ಕಿತ್ಕೊಂಡು ಹಾಸನಕ್ಕೆ ಹೋಗತ್ತೆ. ಹೀಗೆ ಮಾಡ್ತಾರೆ ಒಳಗೆ. ಅದೇ ಇಲ್ಲಿ ಈಗ ಬರ್ಲಾಕತ್ತೈತೆ. ನೀವು ಬಂದ ಮ್ಯಾಗ ಮೊದಲ ಅವ್ರು ಏನೂ ಕೊಡ್ತಿದ್ದಿಲ್ಲ. ಏನು NTPC ಇಲ್ರಿ ಅವರು, ಬೇರೆ 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 ಅಂದ್ರೆ ಏನು ಇದ್ರ ಫಂಡ್ ಇರ್ತದಲ್ಲ, ಅದು CSR ಫಂಡ್. ಅದಕ್ಕೆ ಒಳ್ಳೆ ಕೆಲಸ ಆಗಿದೆ. ನಮ್ದು ಇನ್ನೊಂದು ವಿನಂತಿ ಏನಂದ್ರೆ, ಈ ರೈತರಿಗೆ ಸೌರ ವಿದ್ಯುತ್ತನ್ನು ಫ್ರೀ 100% ಫ್ರೀ ಅವ್ರಿಗೆ ಪಂಪ್ ಸೆಟ್ ಕೂಡ ಕೆಲಸ ಆಗ್ಬೇಕು ರಾಜ್ಯದಾಗ. ಅಂದ್ರೆ ಇದ್ರ ಮ್ಯಾಗ ಯಾಕಂದ್ರೆ ಬ್ಯಾಸಿಗೆ ಬತ್ತಂದ್ರೆ ಮತ್ತೆ ಏನಾಗ್ತದೆ ರೀ, ಸಾಕಷ್ಟು ಸಕ್ಕರೆ ಕಾರ್ಖಾನೆ ವಿದ್ಯುತ್ ತಯಾರು ಮಾಡ್ತಾರೆ. ನಮ್ಮದು ತಗೋದಿಲ್ಲ, ಯಾಕಂದ್ರೆ ನಮ್ದು ಕಮಿಷನ್ ಸಿಗೋದಿಲ್ಲ. ಅವ್ರು ಹೊರಗಡೆ ಹೇಳಿದ್ವಿ ನಾವು, ಭಾವನೆ ಜಾರಿದವ್ರಿಗೆ ಹೇಳಿ, ನೋಡ್ರಪ್ಪ ರೈತರಿಗೆ 3,500 ಕೊಡೋದು ಕತ್ತಿ ಹೊಡಿತೀವಿ,
ನೀವು ನಮ್ಮ ಕರೆಂಟ್ ಯಾಕೆ ತಗೋತೀರಿ ₹2 20 ಪೈಸಾ 30 ಪೈಸಾ ಈಗೇನೋ ಯಾವ 5-6 ಏನೋ ಬಂದಲ್ಲ ಒಳಗೆ ಅದು ಒಂದು ಸ್ಲಾಟ್ ಬರ್ತದೆ ಅಷ್ಟೇ ಒಂದು ದಿವಸನಾಗ. ನೀವು ರೈತರಿಗೆ ಒಳ್ಳೆ ಬೆಲೆ ಕೊಡ್ಬೇಕಂದ್ರೆ ನಮ್ಮದು ಈಗ ಮಹಾರಾಷ್ಟ್ರದಾಗ ಏನೈತಿ ಎಲ್ಲ ಸಕ್ಕರೆ ಕಾರ್ಖಾನೆ ವಿದ್ಯುತ್ತನ್ನು ₹6 ಖರೀದಿ ಮಾಡ್ತಾರೆ. ಅದರಿಂದ ರೈತರಿಗೆ ಬಿಲ್ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ಹೋರಾಟ ಮಾಡ್ತಾ ಇದ್ದೀವಿ. ಅಂದರೆ ಇವೆಲ್ಲ ಯಾಕೆ ನೀವು ಉಸ್ತುವಾರಿ ಸಚಿವರು ಇದ್ದೀರಿ, ಕ್ಯಾಬಿನೆಟ್ನಾಗ ಬಂದಾಗ ಈ ಸಕ್ಕರೆ ಕಾರ್ಖಾನೆಗಳದ್ದು ಖರೀದಿಯನ್ನು ₹6 ನೀವು ಖರೀದಿ ಮಾಡಕತ್ತರ ತಾನೇ ಆರ್ಥಿಕವಾಗಿ ಅವು ಸಬಲಾಗ್ತವೆ, ರೈತರಿಗೂ ಒಂದು ಒಳ್ಳೆಯ ಬೆಲೆ ಸಿಗ್ತದೆ. ಇವತ್ತು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿರಿ ನಮ್ಮ UG ಏನು ಅಂಡರ್ಗ್ರೌಂಡ್ ಕೇಬಲ್ ಬಗ್ಗೆ. ನಿಮ್ಮ ಕಾಲಕ್ಕಾದರೂ ಮಾಡ್ರಿ, ನಾವೇ ನಿಮಗೂ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಹಿಂದೇಟು ಹಾಕೋದಿಲ್ಲ. ಯಾರು ಚಲೋ ಮಾಡ್ತಾರೆ ಚಲೋ ಮಾಡ್ತಾ ಇರ್ತಾರೆ, ಯಾರು ಮಾಡೋದಿಲ್ಲ ಅವ್ರಿಗೆ ನಮ್ಮ ಸುನೀಲ್ ಕುಮಾರ್ ಮಾಡಿಲ್ಲ ಅಂತ ಹೇಳಿಲ್ಲಲ್ಲ. ಅದಕ್ಕೆ ಯಾಕೆ ಹೇಳ್ತೀನಿ ಅಂದರೆ ಹಿಂಗೆ ನಾವು ಟೀಕಾ ಮಾಡಿ ಇದು ಮಾಡಿದ್ರೆ ಕೆಲಸ ಮಾಡೋರು ಮಾಡ್ತಾರೆ. ಹುರುಪು ಹಾಕ್ಬೇಕು ಮ್ಯಾಮ್ MB ಪಾಲ್ರಿಗೆ ಸ್ವಲ್ಪ ಹುರುಪು ಹಾಕಿದಾಗೆ ಹುರುಪಲ್ಲಿ ಓಡಾಡಿ ಮಾಡ್ತಾರೆ. ಅವ್ರು ಹಾಗೆ ಮಾಡ್ಯಲ್ಲ ಅಲ್ಲ, ಹಂಗೆ ಯಾವಾಗ MB ಪಾಟೀಲ್ರು ಈ ಏನು ಬೇಗಂ ತಲಾಬ್ CM ಅವ್ರು ಕರೆದು ಈ ಕೆರೆ ನೀರು ತುಂಬುವುದು ಕಾರ್ಯಕ್ರಮ ಮಾಡಿದಾಗ ಯಾರೂ ಇವ್ರ ಪರವಾಗಿ ಇಲ್ಲಿ MLAಗಳು ಮಾತಾಡಕ್ತಾ ಇರೋದಿಲ್ಲ. ಅವ್ರಿಗೆ ಅಭಿನಂದನೆ ಸಲ್ಲಿಸೋರು ಯಾರು ಇದ್ದಿಲ್ಲ ಅವ್ರ ಪಾರ್ಟಿಯವ್ರೆ. ನಾ ರಾತ್ರಿ ಟ್ರೈನ್ನಾಗ ಇದಕ್ಕೆ ಹೊರಟಿದ್ವಿ ಬೆಂಗಳೂರಿಗೆ. ಬದಾಮಿ ಬಂದು MB ಪಾಲ್ರು ಫೋನ್ ಮಾಡೋದು, ಅರ್ಜೆಂಟ್ ನೀವು ನಾಳೆ ಬರಬೇಕು, ನಾಳೆ CM ಅವ್ರು ಸಿದ್ದರಾಮಯ್ಯ ಅವ್ರು ಬರಾಕತ್ತಾರ, ಮತ್ತು ನಿಮ್ಮ ಬಿಟ್ಟರೆ ಯಾರು ಮಾತಾಡೋರು ಇಲ್ಲ ನಮ್ಮ ಪರವಾಗಿ. ಸತ್ಯನೇ ಅದನ್ನು ಬಗಲೆ ಹಾಕಿಡ್ಲಾಕ ಬರ್ತೈತೆ ನೋಡ್ರಿ. ನಾನು ಹಣೆ ಬರ ಅಲ್ರಿ, ನಾನು ಗುಳೇರಿ ಗುಡ್ಡ ದಾಟೈತೆ ನನ್ನ ಟ್ರೇನ. ಅದೇನು ಕಳೆದ್ರು ನೋ ಬದಾಮಿಯಾಗ ಇಳಿದೆ. ನಾನು ಬ್ಯಾಗ್ ತೊಗೊಂಡು ಯಾರೂ ಇಲ್ಲವಾಗ, ಕತ್ಲ ಪೂರ್ತಿ ಲೈಟೇ ಇಲ್ಲ ಬದಾಮಿ ಸ್ಟೇಷನ್ದಾಗ. ಒಬ್ಬನೇ ತೊಗೊಂಡು ಹಿಂಗೆ ಹೊಂಟೆ. ಅಲ್ಲೊಬ್ಬ ಹೋಟೆಲ್ ಮಾಲಕ್ ನಾನು ಗುರ್ತು ಹಿಡಿದು, ಏನು ರೀ ಸಾಹೇಬ್ರಿ ಹಿಂಗೆ ಹೊಂಟೆ, ಏನಪ್ಪ ಅರ್ಜೆಂಟ್ ಬಿಜಾಪುರಕ್ಕೆ ಹೋಗ್ಬೇಕಾಯ್ತಾನೋ, ನಡ್ರಿ ಸಾಹೇಬ್ರು ನಾನು ಹೋಟೆಲ್ದಾಗ ಕುಂಡ್ರಿಸಿ ಚಾದ ಕುಡ್ಸದ ಅಷ್ಟೊಂದು ನಮ್ಮ ಮಂತೇಶ್ ಮಮತಾಪುರ ಅದಾರ ನಮ್ಮ BJP ಅವ್ರ ಕಾರು ಕೊಟ್ಟು ಕಳಿಸಿದ್ರು. ಕೂತು ರಾತ್ರಿ ಬಂದು ಮುಂಜಾನೆ ಸಿದ್ದರಾಮಯ್ಯನವ್ರನ್ನ ಇವ್ರನ್ನ ಹೊಗಳು ಕೆಲಸ ಮಾಡಿ ಹೋಗಿ. ಅವತ್ತು ನಾನು ಬೆಂಗಳೂರು ಭತ್ತ ₹50,000 ಡುಮ್ ಆಯ್ತು. ಹಿಂಗದ ನಮ್ಮ ಬಿಜಾಪುರ ರಾಜಕೀಯ ರೀ. ಚಲೋ ಮಾಡಿದಾಗ ಚಲೋ ಅಂತ ಅವ್ರ ಪಾರ್ಟಿ ಹೇಳಿದ್ರೆ ನಾ ಹೇಳ್ಬೇಕು, ಮುಂದೆ ಅವ್ರು ಏನಂತಾರ ಸಿದ್ದರಾಮಯ್ಯ ಏಜೆಂಟ್ ಅಂತ ಅವ್ರು ಅಂತಾರ. ಅದಕ್ಕೆ ನಾ ಯಾರ ಏಜೆಂಟು ಅಲ್ಲ, ಯಾರು ದಲಾಲಲ್ಲ. ದಲಾಲ್ ಆಗಿದ್ದಂದ್ರೆ ನಾನೇ ಕರ್ನಾಟಕ ಮುಖ್ಯಮಂತ್ರಿ ಸೆಟ್ರ್ ಪಟ್ರ ಎಲ್ಲ ಆ ದಲಾಲಿ ಕೆಲಸ ಮಾಡೋದಿಲ್ಲ. MB ಪಾಲ್ರು ಪಾಪ ಭಾಳ ಆಸೆ ಐತಿ ಬಸವನಗೌಡರು ಮುಖ್ಯಮಂತ್ರಿ ಆಗುತ್ತೆ. ಅದಕ್ಕೆ ಅವ್ರು ಚುಚ್ಚುತ್ತಿರ್ತಾರೆ, ಏನೇನೋ ಚುಚ್ಚಾರೆ, ಗಸ ತಾಕತ್ತಿದ್ರಿ ದಮ್ ಇದ್ರಿ ಬೇರೆ ಪಾರ್ಟಿ ಏನು ಮಾಡಿ ಚುಚ್ಚುತ್ತಿರ್ತಾರೆ. ಚುಚ್ಚ್ರಿ, ನಾನೇನು ಒಮ್ಮೆ ಉದ್ರೇಕಕ್ಕೆ ಒಳಗಾಗೋದಿಲ್ಲ ಈಗ. ಯಾಕಂದ್ರೆ ನಮಗೂ 60 ಮ್ಯಾಚೂರ್ ಆಗಿ ಆ ಮ್ಯಾಚುರಿಟಿ ತೊಗೊಂಡು ಯಾವಾಗ ಸಂದರ್ಭ ಬರ್ತದೆ ಕಟ್ಟಿದ್ದೀನಿ. 28ಕ್ಕೆ ನೋಡಾಕತ್ರಿ ನೀವು, ನಾನು ಎದುರಿಗೆ ವಿರೋಧ ಪಕ್ಷದಾಗ ಇರ್ತೀರಿ, ನಾವು ಮುಖ್ಯಮಂತ್ರಿ ಆಗಿ. ಅವಾಗ ನೀವೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿ ವಿರೋಧ ಪಕ್ಷ ನಾಯಕರೇ ನಾ ಟಿವಿಕೆ ವಿಜಯನ್ಗಿಂತ ಭಾರಿ ಆಡಳಿತ ಕೊಡುವಂತ ಸಾಕತ್ತೈತ್ರಿ ನನಗೆ. ಈ ಮಂದಿ ಓಟ್ ಹಾಕ್ಬೇಕಲ್ಲ, ಇವೆಲ್ಲ ಗಿರಾಕಿಗಳು ಇವರಿಗೆಲ್ಲ ಎಲ್ಲ ಕೊಟ್ಟು ಬಿಟ್ರಿ. ಹಳ್ಳಿ ಬೆಳ್ಳಿ ಗ್ಯಾರಂಟಿ ಕರ್ನಾಟಕ ಗ್ಯಾರಂಟಿ ಮುಗಿದ್ರು ಈ ಮಂದಿಗೆ ಮಾತ್ರ ಗ್ಯಾರಂಟಿ ಅಟ್ ಆಗೈತೆ. ಇರಲಿ, ಅದಕ್ಕೆ MB ಪಾಲ್ರೆ ಭಾಳ ಚುಚ್ಚಲಾಕ ಹೋಗ್ಬೇಡ್ರಿ. ನೀವು ಎಷ್ಟು ಚುಚ್ಚಿದ್ರು ಪುಟ್ಟಕ್ಕನೆ ಎಣ್ಣೆ ತಗೋಂತ ಹುಚ್ಚ ಗೌಡ ಅಲ್ಲ. ನಾನು ನೋಡ್ತೀನಿ 2 ವಾರ ಇನ್ನ 6 ತಿಂಗಳು ಅಡ್ಡಾಡ್ತೀನಿ ಇಡೀ ರಾಜ್ಯ. ಹೊಡೆದ ಅಂದ್ರೆ 130 ಬರಂಗೆ ಮಾಡಿಬಿಡ್ತೀನಿ. ಒಂದು 5 ಲಕ್ಷ ನೌಕರಿ ತುಂಬೋದು, ದಡ ವರ್ಷ 50,000 ತುಂಬಿ ಈ ರಾಜ್ಯದಾಗ ನಿರುದ್ಯೋಗನೂ ಹೋಗ್ಬೇಕು, ನೀರಾವರಿನೇ ಆಗ್ಬೇಕು. ಅವಾಗೆಲ್ಲ ನಿಮ್ಮ ಸಲಹೆನೇ ತಗೋತೀನಿ. ನಾನು ನಿಮ್ಮನ್ನು ಬಿಟ್ಟು ಕೆಲಸ ಮಾಡೋದಿಲ್ಲ, ಯಾಕಂದ್ರೆ ಸಾಕಷ್ಟು ನೀರಾವರಿ ಒಳಗೆ ಅನುಭವ ಐತಿ. ಅದೆಲ್ಲ ಸಲಹೆ ತಗೊಂಡು ಒಟ್ಟಾರೆ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ
ಕಟಕದೊಂಡವ್ರೇನು ಅವ್ರೇನು ಬೇರೆ ಅಲ್ಲ. ಒಂದು ಕಾಲಕ್ಕೆ ನಾವು ಅವ್ರು ಕೂಡಿ ಇದ್ದವ್ರು. ಒಂದೇ ಮೋಟರ್ ಸೈಕಲ್ ಎಲ್ಲ ಒಬ್ಬೊಬ್ರು ಹೇಳ್ತಾರೆ ಲೀಡ್ಗಳು, ನಾವು ಸೈಕಲ್ ಮ್ಯಾಗ ಪಾರ್ಟಿ ಕೊಟ್ಟಿವಿ, ಮಕ್ಕಳೇ ನಾವೇ ನೋಡಿ ಹೆಲಿಕಾಪ್ಟರ್ನಾಗ ಅಡ್ಡಾಡ್ತೀವಿ ನಾವಲ್ಲ ಏನ್ರಿ. ಇವರು ನಾವು ಸೈಕಲ್ ಅಡ್ಡಾಡೀವಿ, ಮೋಟರ್ ಸೈಕಲ್ ಯಮ ಮ್ಯಾಗ ನಮ್ದು ಅದು ಸುಜುಕಿ, ಹಿಂದೆ ಸುಜುಕಿ ಇತ್ತು ಹೌದ್ರ. ಇಬ್ರು ತೊಗೊಂಡು ಹೋಗೋರು ಹಳಿ ನಾಯಿ ಕೇಳ್ತಿದ್ರು ಹಳ್ಯಾಗ. ಏನೋ ಪುಣ್ಯಾಕ ನೀವು ಪಾಪ ಅವ್ರು ಕಟ್ಕೊಂಡವ್ರನ್ನ ಎತ್ತಿ ಹಿಡಿದ್ರಿ, ಅದಕ್ಕೆ ನಿಮ್ಮ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ನಮ್ಮಲ್ಲಿ ಗಿರೇಕಿಗಳು ಒಂದು ಫ್ಯಾಮಿಲಿಗೆ ಬರೆದು ಕೊಟ್ಟಂಗೆ ಐತಿ ಕರ್ನಾಟಕ. ನಮ್ಮ ಕಟಕದೊಂಡ ನಾವು ದುಡ್ದವರು ಪಾಪ ಕಟಕದೊಂಡಗೆ ಅನ್ಯಾಯ ಮಾಡಿದ್ರು ನಮ್ಮಲ್ಲಿ. ನೋಡ್ರಿ ಅವ್ರು ಎಷ್ಟು ಚಾಲು ಇರ್ಬೇಕು. ನೀವು ಅವ್ರು ಕೂಡಿ ಹೆಂಗೆ ನಾ ಪ್ಲ್ಯಾನ್ ಮಾಡಿದ್ರು ಅಂದ್ರೆ 2018 ನಾನು ನಾಮಿನೇಷನ್ ಬಂದರು HAPC ಬಂದು ನಾಮಪತ್ರ ನಾನು ನೋಡಿ ಹೆಂಗೆ ಕೊಟ್ಟಾರೆ. ನಾವು ಹೋಗಿ ಬಿಸಿಲು ಭಾಳ ಆಯ್ತೈತೆ, ಮನೆಗೆ ಹೋಗಿ ಜಳಕ ಮಾಡಿ TV ನೋಡ್ಕೊಂಡು ಕೂತಿದ್ದೆ. MP ಪಾಲ್ರ ನೇತೃತ್ವದಲ್ಲಿ ಕಟಕದೊಂಡು ಕಾಂಗ್ರೆಸ್ಗೆ ಸೇರ್ಪಡೆ ಈಗಿನೇ ಬಂದಾರ. ಇಲ್ಲ ಅವ್ರಿಗೆ ಅನ್ಯಾಯ ಆಗಿತ್ತು ಹೋಗ್ಯಾರ, ಅದನ್ನು ಕಾಪಾಡ್ತಾರ ಎಲ್ಲ ಗೊತ್ತಲ್ಲ. ಅವ್ರಿಗೆ ಅನ್ಯಾಯ ಆಗಿದ್ದಕ್ಕೆ ಅವ್ರು ಹೋದ್ರ, ನನಗೆ ಅನ್ಯಾಯ ಆಗಿತ್ತು ನಾ MLC ನಿಂತೆ, ಎಲ್ಲರ ಸಹಕಾರ ಸಿಕ್ತು, ನಾನು ಕಟ್ಟದು ಹೊರಗೆ ಬಂದೆ. ಈಗ ನಡೀತಿರ್ತಾವ ರಾಜಕಾರಣ, ನೀವೇನು ತಲೆ ಕೆಡಿಸಬೇಡ್ರಿ ಅಧಿಕಾರಿಗಳು. ಏನು ವಿರೋಧ ಪಕ್ಷದವ್ರು ಅದಾರ, ಅವ್ರು ಯಾರು ಮಾತು ಕೇಳೋದಿಲ್ಲ, ನೀವು ತಲೆ ಕೆಡ್ಸ್ಕೊಂಡು ನೀವು ತಲೆ ಒಂದು ಸೈಡ್ ಆಗಿ ಕೆಲಸ ಮಾಡಬೇಡ್ರಿ ಅಧಿಕಾರಿಗಳಿಗೂ ಒಂದು ಕಿವಿ ಮಾತಾಡ್ತೀನಿ. ಯಾವಾಗ ನಮ್ದು ಕ್ಲಿಕ್ ಆಗ್ತದೋ ಗೊತ್ತಿಲ್ಲ, ಅವಾಗ ನಾವು ಕಣ್ಣಾಗಿಟ್ಟಿರ್ತೀವಿ. ಭಾಳ ಹಾಗಾಗ ನಾವು ಅಧಿಕಾರಿ ಬರೀ MB ಪಾಳ್ಯ ಮಾತಾ ಕೇಳೋಣ ಹಾಕಿ ನಾ ಅಧಿಕಾರಕ್ಕೆ ಬಂದಾಗ ಏನು ಮಾಡ್ತಾರೆ ಗೊತ್ತ, ನೀವು MB ಪಾಳ್ಯ ದೊಡ್ಡ ನಮ್ಮ ಮನುಷ್ಯ ಏನೂ ಮಾಡಿ ಡೋಂಟ್ ಟ್ರಾನ್ಸ್ಫರ್ ಎಲ್ಲ ನಡೀತಾರೋ ಇಟ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜಗನ್ನಾಥ.